ಅಮೆರಿಕದಲ್ಲಿ ಟ್ರಂಪ್ ವಿರುದ್ಧ ಎಲಾನ್ ಮಾಸ್ಕ್ ಹೊಸ ಪಕ್ಷ ಸ್ಥಾಪಿಸಿದ್ರೆ ಭಾರತಕ್ಕೆ ಏನ್ ಲಾಭ, ಏನ್ ನಷ್ಟ ಉಂಟಾಗಬಹುದು? ಚುನಾವಣೆಗೂ ಮೊದಲು ಮಸ್ತ್ ಫ್ರೆಂಡ್ಸ್ ಆಗಿದ್ದ ಟ್ರಂಪ್ ಮತ್ತೆ ಮಸ್ತ್ ಗೆಳೆತನದಲ್ಲಿ ಬಿರುಕು ಬಿಡಲು ಕಾರಣವೇನಿರಬಹುದು? ಅಮೆರಿಕದ ಅಧ್ಯಕ್ಷನಾಗಲು ಅಮೆರಿಕದ ಪೌರತ್ವ ಇದ್ರೆ ಸಾಕಾಗಲ್ಲ. ಅಮೆರಿಕ ಅಧ್ಯಕ್ಷನಾಗಬೇಕು ಅಂದ್ರೆ ಅಮೆರಿಕದಲ್ಲೇ ಹುಟ್ಟಿರಬೇಕು ಅಥವಾ ತಂದೆ ತಾಯಿ ಅಮೆರಿಕದ ಪ್ರಜೆಯಾಗಿರ್ಬೇಕು ಅನ್ನೋ ಕಾನೂನಿದೆ. ಆದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಹುಟ್ಟಿರುವ ಎಲಾನ್ ಮಾಸ್ಕ್ ಹೊಸ ಪಕ್ಷ ಕಟ್ಟಿದ್ರೆ ಅಧ್ಯಕ್ಷ ಹೇಗಾಗ್ತಾರೆ? ಅದು ಅಲ್ಲದೆ ಮಾಸ್ಕ್ ತಂದೆ ತಾಯಿ ಕೂಡ ಅಮೆರಿಕದವರಲ್ಲ. ಹಾಗಾದ್ರೆ ಎಲಾನ್ ಮಾಸ್ಕ್ ಅಮೆರಿಕ ಅಧ್ಯಕ್ಷನಾಗಲು ಇರುವ ಏಕೈಕ ಮಾರ್ಗ ಯಾವುದು? ಅಮೆರಿಕದಲ್ಲಿ ಟೆಸ್ಲಾ ಕಂಪನಿಯ ಬಾಗಿಲು ಮುಚ್ಚಿಸ್ತಾನೆ. ಎಲಾನ್ ಮಾಸ್ಕರನ್ನ ಅಮೆರಿಕದಿಂದಲೇ ಗಡಿಪಾರು ಮಾಡ್ತೇನೆ ಅಂತ ಎಚ್ಚರಿಕೆ ನೀಡಿರೋ ಟ್ರಂಪ್ ಬೆದರಿಕೆಗೆ ಮಾಸ್ಕ್ ಯಾಕೆ ಹೆದರ್ಕೊಳ್ತಿಲ್ಲ? ಟ್ರಂಪ್ ವಿರೋಧದ ನಡುವೆಯೂ ಮಾಸ್ಕ್ ಭಾರತಕ್ಕೆ ಬರ್ತಿರೋದು ಯಾಕೆ? ಎಲಾನ್ ಮಾಸ್ಕ್ಗೆ ಇಷ್ಟೊಂದು ಧೈರ್ಯ ಹೇಗ್ ಬಂತು? ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳೋಣ ಇವತ್ತಿನ ಸ್ಟೋರಿಯಲ್ಲಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವಾಗ ಹೇಗೆ ಬಣ್ಣ ಬದಲಾಯಿಸ್ತಾರೆ ಅಂತ ಯಾರಿಗೂ ಸುಳಿವು ಸಿಗೋದಿಲ್ಲ. ಇದೀಗ ಸ್ಪೇಸ್ ಎಕ್ಸ್ ಸಿಇಒ ಎಲಾನ್ ಮಾಸ್ಕ್ ಅವರೊಂದಿಗೆ ತಮ್ಮ ಮುನಿಸನ್ನು ಮುಂದುವರೆಸಿದ್ದಾರೆ. ಚುನಾವಣೆ ಸಮಯದಲ್ಲಿ ಮಾಸ್ಕ್ ಸಹಾಯದಿಂದ ಅತಿದೊಡ್ಡ ಪ್ರಚಾರ ಮಾಡಿ ಅಧಿಕಾರದ ಗದ್ದುಗೆ ಏರಿರುವ ಟ್ರಂಪ್ ಇದೀಗ ಮಾಸ್ಕ್ ವಿಚಾರದಲ್ಲೇ ರಿಸ್ಕ್ ತೆಗೆದುಕೊಂಡಿದ್ದಾರೆ. ಹಾಗಾಗಿ ವಿಶ್ವದ ಅತ್ಯಂತ ಶ್ರೀಮಂತ ಎಲಾನ್ ಮಾಸ್ಕ್ ಇದೀಗ ಟ್ರಂಪ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಹೆಸರಿನ ಪ್ರಮುಖ ಖರ್ಚು ಮಸೂದೆಯನ್ನ ಎಲಾನ್ ಮಾಸ್ಕ್ ಟೀಕಿಸಿದ್ದಾರೆ. ಈ ಮಸೂದೆ ತೆರಿಗೆದಾರರ ಮೇಲೆ ಭಾರಿ ಹೊರೆಯಾಗಲಿದೆ ಎಂದು ಮಾಸ್ಕ್ ಅಭಿಪ್ರಾಯ ಪಟ್ಟಿದ್ದಾರೆ. ಒಂದೊಮ್ಮೆ ಈ ಬಿಲ್ಗೆ ಅನುಮೋದನೆ ಸಿಕ್ಕರೆ ಜನರ ಹಿತಾಸಕ್ತಿಗಳಿಗೆ ನಿಜವಾಗಿಯೂ ಆದ್ಯತೆ ನೀಡುವ ಹೊಸ ಪಕ್ಷವನ್ನು ಕಟ್ಟೋದಾಗಿ ಮಾಸ್ಕ್ ಸವಾಲ್ ಹಾಕಿದ್ದಾರೆ. ಈ ಮಸೂದೆಯನ್ನ ಬೆಂಬಲಿಸುವ ಸಂಸದರು ಮುಂದಿನ ವರ್ಷ ಪ್ರಾಥಮಿಕ ಚುನಾವಣೆಯಲ್ಲಿ ಸೋಲನ್ನ ಎದುರಿಸಬೇಕಾಗುತ್ತದೆ ಎಂದು ಮಾಸ್ಕ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲಾನ್ ಮಾಸ್ಕ್ ಮಾತಿಗೆ ರೆಬಲ್ ಆಗಿ ಪ್ರತಿಕ್ರಿಯೆ ನೀಡಿರುವ ಡೊನಾಲ್ಡ್ ಟ್ರಂಪ್ ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಕಂಪನಿಗಳ ಸಬ್ಸಿಡಿ ಕಡಿತ ಮಾಡಿದ್ರೆ ಎಲಾನ್ ಮಾಸ್ಕ್ ತಮ್ಮ ಮೂಲ ದೇಶವಾದ ದಕ್ಷಿಣ ಆಫ್ರಿಕಾಗೆ ವಾಪಸ್ ಹೋಗಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಎಲಾನ್ ಮಾಸ್ಕ್ ಮೂಲತಃ ದಕ್ಷಿಣ ಆಫ್ರಿಕಾದವರು, ಆದರೆ ಅವರೀಗ ಅಧಿಕೃತವಾಗಿ ಅಮೆರಿಕದ ಪ್ರಜೆಯಾಗಿದ್ದಾರೆ. ಈ ನಡುವೆ ಮಾಸ್ಕ್ ಅವರನ್ನ ಗಡಿಪಾರು ಮಾಡುವ ಬಗ್ಗೆ ಪರಿಶೀಲನೆ ಮಾಡ್ತೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿರುವ ಟ್ರಂಪ್, ಪರಿಶೀಲನೆ ಸಾಧ್ಯವಿದೆ ಅಂತ ಹೇಳುವ ಮೂಲಕ ಡೊನಾಲ್ಡ್ ಟ್ರಂಪ್ ಮಾಸ್ಕ್ ಅವರನ್ನ ಗಡಿಪಾರು ಮಾಡುವ ವಿಚಾರವನ್ನು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುವಂತೆ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಗಡಿಪಾರು ಬೆದರಿಕೆಗೆ ಪ್ರತಿಕ್ರಿಯೆ ನೀಡಿರುವ ಎಲಾನ್ ಮಾಸ್ಕ್, ಇಂತಹ ಅಸಾಧ್ಯವಾದ ಹೇಳಿಕೆಗಳಿಂದ ನಾನು ದೂರ ಇರುತ್ತೇನೆ ಅಂತ ಕೂಲ್ ಆಗಿಯೇ ಉತ್ತರಿಸಿದ್ದಾರೆ. ಬಹುಮುಖ್ಯವಾದ ವಿಚಾರ ಏನಂದ್ರೆ ಎಲಾನ್ ಮಾಸ್ಕ್ ಅಮೆರಿಕದ ಅಧ್ಯಕ್ಷರಾಗಲು ಸಾಧ್ಯವಿಲ್ಲ. ಯಾಕಂದ್ರೆ ಅವರು ಅಮೆರಿಕದಲ್ಲಿ ಹುಟ್ಟಿಲ್ಲ. ಅಮೆರಿಕ ಅಧ್ಯಕ್ಷರಾಗಲು ನ್ಯಾಚುರಲ್ ಬಾರ್ನ್ ಸಿಟಿಸನ್ ಆಗಿರ್ಬೇಕು. ಆದ್ರೆ ಮಾಸ್ಕ್ ದಕ್ಷಿಣ ಆಫ್ರಿಕಾದಲ್ಲಿ ಹುಟ್ಟಿದ್ದಾರೆ. ಬೇರೆ ದೇಶದಲ್ಲಿ ಹುಟ್ಟಿದರೂ ಕೂಡ ತಂದೆ ಅಥವಾ ತಾಯಿ ಅಮೆರಿಕ ಪ್ರಜೆಯಾಗಿದ್ರೆ ಆ ವ್ಯಕ್ತಿಗೆ ನ್ಯಾಚುರಲ್ ಬಾರ್ನ್ ಸಿಟಿಸನ್ ಸ್ಥಾನ ಸಿಗಬಹುದು. ಇಂತಹವರು ಅಮೆರಿಕ ಅಧ್ಯಕ್ಷರಾಗಲು ಅರ್ಹರಾಗಿರಬಹುದು. ಆದ್ರೆ ಮಾಸ್ಕ್ ತಾಯಿ ಮೇಯಾ ಮಾಸ್ಕ್ ಕೆನಡಾದವರು ಮತ್ತು ತಂದೆ ಎರೋಲ್ ಮಾಸ್ಕ್ ದಕ್ಷಿಣ ಆಫ್ರಿಕಾದವರು. ಅವರ ಪೋಷಕರಲ್ಲಿ ಯಾರೂ ಅಮೆರಿಕ ಪ್ರಜೆಯಾಗಿರಲಿಲ್ಲ. ಆದ್ರಿಂದ ಮಾಸ್ಕ್ ನ್ಯಾಚುರಲ್ ಬಾರ್ನ್ ಸಿಟಿಸನ್ ಆಗಿರಲಿಲ್ಲ. ಒಂದ್ ವೇಳೆ ತಂದೆ ಅಥವಾ ತಾಯಿ ಅಮೆರಿಕ ಪ್ರಜೆಯಾಗಿದ್ರೆ ಅಥವಾ ಮಾಸ್ಕ್ ಜನ್ಮದಿಂದಲೇ ಅಮೆರಿಕ ನಾಗರಿಕನಾಗಿದ್ರೆ ಅವರು ಅಧ್ಯಕ್ಷರಾಗಲು ಅರ್ಹರಾಗುತ್ತಿದ್ರು. ಆದ್ರೆ ಇಲ್ಲಿ ಮಾಸ್ಕ್ಗೆ ಒಂದು ಚಾನ್ಸ್ ಕೂಡ ಇದೆ. ಅದೇನು ಅಂದ್ರೆ ಅಮೆರಿಕದ ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ರೆ ಮಾತ್ರ ಮಾಸ್ಕ್ ಅಧ್ಯಕ್ಷರಾಗಲು ಸಾಧ್ಯ. ಇದಕ್ಕಾಗಿ ಬಹುಮತ ರಾಜ್ಯಗಳು ಮತ್ತು ಅಮೆರಿಕ ಸಂಸತ್ತಿನ ಒಪ್ಪಿಗೆ ಬೇಕಾಗುತ್ತದೆ. ಆದ್ರೆ ಇದು ತುಂಬಾ ಕಷ್ಟವಾದ ಪ್ರಕ್ರಿಯೆ. ಮಾಸ್ಕ್ ಮುಂದೆ ಇರುವ ಒಂದೇ ಒಂದು ಅವಕಾಶದ ಬಗ್ಗೆ ನಾವು ಈಗ ಮಾತಾಡೋಣ. ಮಾಸ್ಕ್ ಹೊಸ ಪಕ್ಷ ಸ್ಥಾಪಿಸಿ ಗೆದ್ದು ಬೇರೆ ವ್ಯಕ್ತಿಯನ್ನ ಅಧ್ಯಕ್ಷನಾಗಿ ಮಾಡಿಸಿ ಆ ವ್ಯಕ್ತಿ ಮೂಲಕ ಸಂವಿಧಾನ ತಿದ್ದುಪಡಿ ಮಾಡಿಸಿ ನಂತರ ಮಾಸ್ಕ್ ಅಧ್ಯಕ್ಷರಾಗುವ ಸಾಧ್ಯತೆ ಇದೆ. ತಾತ್ವಿಕವಾಗಿ ಇದು ಸಾಧ್ಯವಿದೆ, ಆದರೆ ಇದು ಬಹಳ ಕಠಿಣ ಪ್ರಕ್ರಿಯೆ. ಅಮೆರಿಕದ 38 ರಾಜ್ಯಗಳಲ್ಲಿ ಅವರ ರಾಜ್ಯ ವಿಧಾನಸಭೆ ಅಥವಾ ರಾಜ್ಯ ಸಂಸತ್ತು ಒಪ್ಪಿಗೆ ನೀಡಬೇಕು ಅಂದ್ರೆ ಪ್ರತಿಯೊಂದು ರಾಜ್ಯದ ಶಾಸಕರು ಮತ ಹಾಕಿ ತಿದ್ದುಪಡಿ ಅಂಗೀಕರಿಸಬೇಕು. ಅಮೆರಿಕದಲ್ಲಿ ಒಟ್ಟು 50 ರಾಜ್ಯಗಳಿವೆ. 38 ರಾಜ್ಯಗಳ ಒಪ್ಪಿಗೆ ಬೇಕು. 50 ರಾಜ್ಯಗಳಲ್ಲಿ ಕನಿಷ್ಠ 38 ರಾಜ್ಯಗಳ ವಿಧಾನಸಭೆಗಳು ತಿದ್ದುಪಡಿಗೆ ಅಂಗೀಕರಿಸಬೇಕು. ಆದ್ರೆ ಇದು ತುಂಬಾನೇ ಕಷ್ಟ, ಆದ್ರೆ ಅಸಾಧ್ಯವಲ್ಲ. ಈ ಎಲ್ಲಾ ವಿಚಾರಗಳನ್ನ ಬಿಟ್ಟು ಮಾಸ್ಕ್ ಅವರಿಂದ ಭಾರತಕ್ಕೆ ಆಗುವ ಲಾಭದ ಬಗ್ಗೆ ನೋಡೋದಾದ್ರೆ ಭಾರತದಲ್ಲಿ ಅಮೆರಿಕದ ಟೆಸ್ಲಾ ಎಲೆಕ್ಟ್ರಿಕ್ ಕಾರ್ಗಳನ್ನ ಮಾರಾಟ ಮಾಡೋಕೆ ಬಹಳ ಕಾಲದಿಂದಲೂ ಎಲಾನ್ ಮಾಸ್ಕ್ ಪ್ರಯತ್ನ ಮಾಡ್ತಿದ್ದಾರೆ. ಹೊಸ ತಂತ್ರಜ್ಞಾನ ಬೆಳವಣಿಗೆಗೆ ವಿವಿಧ ಕ್ಷೇತ್ರಗಳಲ್ಲಿ ಅಮೆರಿಕ ಜೊತೆಗಿನ ಸಹಯೋಗ
ಸಹಭಾಗಿತ್ವ ಕುರಿತು ಟೆಸ್ಲಾ ಮುಖ್ಯಸ್ಥ ಎಲಾನ್ ಮಾಸ್ಕ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಿದ್ದಾರೆ. ಪ್ರಧಾನಿ ಮೋದಿ ಮತ್ತು ಎಲಾನ್ ಮಾಸ್ಕ್ ಇತ್ತೀಚೆಗೆ ಒಟ್ಟು 2 ಬಾರಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಮಾಸ್ಕ್ ಜೊತೆಗಿನ ಮಾತುಕತೆಯ ವೇಳೆ ತಂತ್ರಜ್ಞಾನ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಅಮೆರಿಕ ಜೊತೆಗಿನ ಪಾಲುದಾರಿಕೆ ಮುಂದುವರಿಸಲು ಭಾರತ ಬದ್ಧವಾಗಿದೆ ಎಂದು ಮೋದಿ ಭರವಸೆ ನೀಡಿದ್ದಾರೆ. ಮಾಸ್ಕ್ ಈ ವರ್ಷ ಜುಲೈನಲ್ಲಿ ಭಾರತಕ್ಕೆ ಬರುವ ಸಾಧ್ಯತೆ ಇದೆ ಮತ್ತು ಮೊದಲ ಟೆಸ್ಲಾ ಶೋರೂಮ್ ಮುಂಬೈನಲ್ಲಿ ಜುಲೈ ಮಧ್ಯಭಾಗದಲ್ಲಿ ಆರಂಭವಾಗಬಹುದು. ಆದರೆ ಭಾರತದಲ್ಲಿ ಟೆಸ್ಲಾ ವಿದ್ಯುತ್ ಚಾಲಿತ ಕಾರು ತಯಾರಿಕಾ ಘಟಕ ಸ್ಥಾಪನೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಪಸ್ವರ ಎತ್ತಿದ್ರು. ಇದು ತುಂಬಾ ಅನ್ಯಾಯ ಎಂದು ಹೇಳಿದ್ರು. ಭಾರತದಲ್ಲಿ ಎಲಾನ್ ಮಾಸ್ಕ್ ತಮ್ಮ ಕಾರುಗಳನ್ನ ಮಾರಾಟ ಮಾಡೋದು ಸುಲಭವಲ್ಲ ಎಂದಿದ್ರು. ಭಾರತ ಅತಿ ಹೆಚ್ಚು ಪ್ರಮಾಣದಲ್ಲಿ ಸುಂಕ ವಿಧಿಸುತ್ತಿದೆ, ಹೀಗಾಗಿ ನಾವು ಕೂಡ ಪ್ರತಿಯಾಗಿ ಅಷ್ಟೇ ಸುಂಕವನ್ನ ವಿಧಿಸುತ್ತೇವೆ ಅಂತ ಟ್ರಂಪ್ ತಿಳಿಸಿದ್ರು. ಭಾರತದ ಹೆಚ್ಚುವರಿ ಸುಂಕಗಳನ್ನ ತಪ್ಪಿಸೋಕೆ ಭಾರತದಲ್ಲಿ ಟೆಸ್ಲಾ ಕಂಪನಿಯು ಕಾರ್ಖಾನೆಯನ್ನ ನಿರ್ಮಿಸುವ ಸಂಭಾವ್ಯ ಯೋಜನೆಯು ಅಷ್ಟು ಸರಿಯಾದ ಹೆಜ್ಜೆಯಾಗಿ ಕಾಣ್ತಿಲ್ಲ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಸಮಾಧಾನ ಹೊರಹಾಕಿದ್ರು. ಟ್ರಂಪ್ ಮಾತಿಗೆ ಇದು ನ್ಯಾಯಯೋಚಿತ ನಿರ್ಧಾರ ಎಂದು ಮಾಸ್ಕ್ ಧ್ವನಿಗೂಡಿಸಿದ್ರು. ಎಲ್ಲ ಸವಾಲುಗಳನ್ನ ಮೀರಿ ಎಲಾನ್ ಮಾಸ್ಕ್ ಟೆಸ್ಲಾ ಕಾರುಗಳನ್ನ ಭಾರತದ ರಸ್ತೆಗಳಲ್ಲಿ ಹೇಗೆ ಇಳಿಸಲಿದ್ದಾರೆ ಅನ್ನೋದು ಸದ್ಯದ ಕುತೂಹಲ. ಒಟ್ಟಾರೆ ಡೊನಾಲ್ಡ್ ಟ್ರಂಪ್ ಅವರ ಬಿಗ್ ಬ್ಯೂಟಿಫುಲ್ ಬಿಲ್ ಎಲೆಕ್ಟ್ರಿಕ್ ವಾಹನಗಳನ್ನ ಬೆಂಬಲಿಸುವ ಕ್ರಮಗಳನ್ನು ತೆಗೆದುಹಾಕುತ್ತಿರುವುದರಿಂದ ಎಲಾನ್ ಮಾಸ್ಕ್ ಈ ಮಸೂದೆಯನ್ನ ಅತ್ಯಂತ ಉಗ್ರವಾಗಿ ಟೀಕಿಸುತ್ತಿದ್ದಾರೆ. 2024ರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಎಲಾನ್ ಮಾಸ್ಕ್ ಡೊನಾಲ್ಡ್ ಟ್ರಂಪ್ ಅವರಿಗೆ ನೇರವಾಗಿ ಬೆಂಬಲ ಘೋಷಿಸಿದ್ರು ಮತ್ತು ಸುಮಾರು 270 ಮಿಲಿಯನ್ಗಿಂತ ಹೆಚ್ಚು ಹಣ ಅವರ ಮತ್ತು ರಿಪಬ್ಲಿಕನ್ ಅಭ್ಯರ್ಥಿಗಳಿಗೆ ಖರ್ಚು ಮಾಡಿದ್ರು. ಟ್ರಂಪ್ ಗೆದ್ದ ನಂತರ ಮಾಸ್ಕ್ ಅವರನ್ನು ಸರ್ಕಾರದ ಖರ್ಚು ಕಡಿತ ಮಾಡಲು ನೇಮಿಸಿದ್ರು. ಆದರೆ ಟ್ರಂಪ್ ಅವರ ಬಿಗ್ ಬ್ಯೂಟಿಫುಲ್ ಬಿಲ್ ಖರ್ಚು ಮಸೂದೆ ವಿಚಾರದಲ್ಲಿ ಇಬ್ಬರ ನಡುವೆ ಫ್ರೆಂಡ್ಶಿಪ್ ಕಟ್ ಆಗಿದೆ. ಎಲಾನ್ ಮಾಸ್ಕ್ ಮುಂದಿನ ಪ್ಲಾನ್ಗಳು ಈಗಾಗಲೇ ಸಿದ್ಧವಾಗಿವೆ. ಮಾಸ್ಕ್ ರಾಜಕೀಯ ಪಕ್ಷ ಆರಂಭಿಸುವ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸ್ಪೇಸ್ ಎಕ್ಸ್ ಕಂಪನಿಯನ್ನು ಇನ್ನೂ ದೊಡ್ಡದಾಗಿಸಲು ಯೋಚನೆ ಮಾಡಿದ್ದಾರೆ. 2025ರಲ್ಲಿ ಇನ್ನೂ ಹೆಚ್ಚು ಆದಾಯ ಗಳಿಸುವ ನಿರೀಕ್ಷೆ ಇದೆ. ಸ್ಟಾರ್ಲಿಂಕ್ ಉಪಗ್ರಹ ಇಂಟರ್ನೆಟ್ ಸೇವೆಯನ್ನು ಭಾರತದಲ್ಲೂ ಪ್ರಾರಂಭಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ. ಟೆಸ್ಲಾ ಮತ್ತು ಇತರ ಕಂಪನಿಗಳಲ್ಲಿ ಹೊಸ ಆವಿಷ್ಕಾರಗಳ ಮೇಲೆ ಗಮನ ಹರಿಸುತ್ತಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.